ಎಲ್ಲರಿಗೂ ನಮಸ್ಕಾರ ಮತ್ತು ನನ್ನ ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸೊ ಹೊಸ ದಿನ ಹೊಸ ವಿಡಿಯೋ. ಸೊ ಇವತ್ತು ನಮ್ಮ ಎಕ್ಸ್ಪಲ್ಸ್ ತೊಗೊಂಡು ಹೋಗ್ತಾಯಿದ್ದೀನಿ ನಾನು. ಒಂದು ಶಾರ್ಟ್ ರೈಡ್ ಅನ್ಬೋದು, ಒಂದು 200-250 ಕಿಲೋಮೀಟರ್ಸು ಅಪ್ ಆ್ಯಂಡ್ ಡೌನು. ಆಯಿತಾ, ಚಿಂತಾಮಣಿ ಅಂತ ಒಂದು ಊರಿದೆ, ಅಲ್ಲಿ ಹೋಗ್ತಾಯಿದ್ದೀನಿ. ಸೊ ಎಲ್ಲಿ ಹೋಗ್ತಾಯಿದ್ದೀನಿ, ಯಾವ ಜಾಗಕ್ಕೆ ಹೋಗ್ತಾಯಿದ್ದೀನಿ ಅಂತ ಡೀಟೇಲ್ ಆಗಿ ಸ್ವಲ್ಪ ಹೊತ್ತಲ್ಲಿ ಹೇಳ್ತೀನಿ. ಎಷ್ಟಾಯಿತು ಟೈಮ್ ಈಗ 4:44, 4 ಗಂಟೆಗೆ ಎದ್ಬಿಟ್ಟು ನೀಟಾಗಿ ರೆಡಿಯಾಗಿ ಗಾಡಿ ತೊಗೊಂಡು ಹೊರಟಿದ್ದೀನಿ. ಸರಿ, ನೋಡೋಣ ಹೆಂಗಾಗಿದೆ ಅಂತ. ನೋಡಿ, ನಮ್ಮ ಗೌರ್ಮೆಂಟ್ ಅವರು ಹೊಸ ಸ್ಕೀಮ್ ತೆಗೆದಿದ್ದಾರೆ ಎಕ್ಸ್ಪಲ್ಸ್ 210 ಓನರ್ಸ್ಗೆ, ಆಫ್ ರೋಡ್ ಭಾಗ್ಯ ಅಂತ. ಇಲ್ಲಾಂದರೆ ಅದು ಹೇಳ್ತಾರಲ್ಲ ಆಫ್ ರೋಡ್ ಗ್ಯಾರಂಟಿ ಅಂತ, ಆ ಥರ ಫುಲ್ಲು ಆಲ್ ಥ್ರೂ ಔಟ್ ಹೊಸೂರು ರೋಡಲ್ಲಿ ಹೀಗೆ ಸೈಡಲ್ಲಿ ಫುಲ್ ಅಗ್ದಿಟ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಇನ್ನೂ ಡೀಪ್ ಇತ್ತದು. ನಾನು ಲಾಸ್ಟ್ ಟೈಮು ನಿನ್ನೆ ಮೊನ್ನೆ ಎಲ್ಲ ನೋಡಿದಾಗ ಈಗ ಸ್ವಲ್ಪ ಫಿಲಪ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆಯಿತಾ, ಒಂದೆರಡು ಸಲ ಹೋಗಿದ್ದೀನಿ ಕೂಡ ನಾನು ಎಕ್ಸ್ಪಲ್ಸ್ ತೊಗೊಂಡು. ಎಸ್ಪೆಷಲಿ ಮಜಾ ಬರುತ್ತೆ, ಒಳ್ಳೆ ಆಫ್ ರೋಡ್ ಎಕ್ಸ್ಪೀರಿಯೆನ್ಸು. ಇವಾಗ ಹೋಗ್ಬೋದಾ ಅಂತ ಚೆಕ್ ಮಾಡ್ತೀನಿ, ಇಲ್ಲಿಂದ ಹೋಗ್ಬೋದಿತ್ತು. ಓಕೆ, ರಿಸ್ಕ್ ಬೇಡ ಇವಾಗ ಅಂತ ಹೋಗ್ತೀರ ನಾನು. ಆ್ಯಕ್ಚುಲಿ ಇವಾಗ ಫಸ್ಟ್ ಟೈಮ್ ನಾನು ಈ ಗಾಡಿಯಲ್ಲಿ 110 ಟಚ್ ಮಾಡಿದೆ ಇವಾಗ ಜಸ್ಟು ಅಂತ. ಗಾಡಿ ಸ್ಪೀಡ್ ಕ್ವಿಕ್ಕಾಗಿ ತಗೊಳುತ್ತೆ ಅಂತ ಹೇಳ್ಬೋದು. ಚೆನ್ನಾಗಿದೆ. ಸೆಂಟ್ರಲ್ ಸಿಲ್ಕ್ ಬೋರ್ಡ್. ರೆಡಿ. ಇಷ್ಟು ಹೈವೇ ಆದಮೇಲೆ ಇವಾಗ ಚಿಂತಾಮಣಿ ರೋಡು. ಓಕೆ, ಚಿಂತಾಮಣಿ ಹೋಗಿ ಆಮೇಲೆ ಅಲ್ಲಿಂದ ಮುಂದೆ ಕೈಲಾಸಗಿರಿ ಪರ್ವತ. ಬನ್ನಿ ನೋಡುವ ಹೆಂಗಿರುತ್ತೆ ಕೈಲಾಸಗಿರಿ ಪರ್ವತ ಅಂತ. ಇನ್ನೊಂದು 40 ಕಿಲೋಮೀಟರ್ಸ್ ಇದೆ ನಮ್ಮ ಡೆಸ್ಟಿನೇಷನ್ ಇವತ್ತಿಗೆ. ಸೊ ಇವಾಗ ನಮ್ಮ ಶ್ರೀನಿಧಿ ಎಕ್ಸ್ಪ್ರೆಸ್ ಹೊಡಿತಾನಂತೆ, ನಾವು ಟ್ರಯಾಂಪನ್ನು ಹೊಡಿತೀವಿ. ಟ್ರಯಾಂಪ್
ನೋಡಿ ಕಳ್ಳನ್ ಮಗ ಅವನ್ ಡ್ರೈವ್ ನನ್ ಕೊಟ್ಬಿಟ್ಟು ಎಕ್ಸ್ಪೈರ್ ತಗೊಂಡು ಆಫ್ ರೋಡ್ ಆರಾಮಾಗಿ ಹೋಗ್ತಾನಂತ. ಈಗ ಮೇಲದ್ಮೇಲೆ ಗಾಡಿ ಕೊಡೋದಂತ. ಈಗ ಮುಂದೆ ಗಡ್ಡ ಹಾಕ್ಬೇಕು ಅಂದ್ವಿ. ಈ ಕಡೆ ಗುಡ್ಡ ನೋಡಿ ಸಾಕಾಗಿದೆ ಮಗ. ಪ್ಲೀಸ್ ಕಡೆ ಸ್ಟಾಪ್ ಮಾಡ ಏ ಮಗ. ಇಲ್ಲಿಂದ ಈಗ 3 ಕಿಲೋಮೀಟರ್ಸ್ ಅಪ್ ಮತ್ತು ಆಫ್ ರೋಡ್. ಇಲ್ಲಿದೆ ನೋಡಿ ಈ ಥರ. ಈಗ ನಾವು ಕೆಳಗಡೆ ಆ ಕಮಾನ್ ಹತ್ರ ಇದ್ದೀವಿ. ಆ ಕಮಾನಿಂದ ಡ್ರರ್ ಅಂತ ಗಾಡಿ ಹೊಡ್ಕೊಂಡು ಮೇಲೆ ಹೋಗ್ಬೇಕು ಫುಲ್ಲು. ಯಾವುದು ಹಿಮಾಲಯ ವ್ಯೂ ನೋಡಿ ಸಖತ್ತಾಗಿದೆ ಅದು. ವಾವ್. ಇಲ್ಲಿ ಗಾಡಿನ ಪಾರ್ಕ್ ಮಾಡಿಬಿಟ್ಟು ಟೆಂಪಲ್ ಕಡೆ ಹೋಗ್ತಿದ್ದೆ. ಒಳಗೆ ಹೋಗ್ತೀವ ಮಗ ನಾವು ಟೆಂಪಲ್ಗೆ? ಓಕೆ, ಟೆಂಪಲ್ ಒಳಗೆ ಹೋಗಲ್ಲ ನಾವು. ಓಕೆ, ಅದು ಲೇಕ್ ಇದೆ ಅಂತೆ. ಲೇಕ್ ನೋಡೋಕೆ ಹೋಗ್ತಾ ಇದ್ದೀವಿ. ಇಲ್ಲಿಗ ಫುಲ್ ಹೆವಿ ಆಫ್ ರೋಡ್ ಇದೆ ಇದು. ಓ ಸೂಪರ್ ಆಗಿದೆ ಲೇಕ್ ಇದು. ವಾವ್. ಫ್ಯಾನ್ ಅಣ್ಣ ತಡ ಕೇಳ್ತದೆ ಗಾಡಿದು. ರೈಡ್ ಅಂತೂ ಆಲ್ಮೋಸ್ಟ್ ಮುಗೀತು. ಅಲ್ಲಿ ಆಫ್ ರೋಡ್ ಎಲ್ಲ ಮಾಡ್ಕೊಂಡು ಬಂದ್ವಿ. ಇವಾಗ ಒಂದು ಗಾಡಿದೊಂದು ಪಿಕ್ ಒಂದು 5 ಮಿನಿಟ್ಸ್ ಒಂದು ರಿವ್ಯೂ ಮಾಡೋಣ ಅಂದ್ಕೊಂಡು. ಓನರ್ಶಿಪ್ ಎಕ್ಸ್ಪೀರಿಯನ್ಸ್ ಬೇಸಿಕ್ಲಿ. ಸೊ ನಮ್ಮ ಶ್ರೀನಿನು ಆಲ್ಮೋಸ್ಟ್ ಒಂದು 40 ಕಿಲೋಮೀಟರ್ಸ್ ಓಡಿಸಿದ್ಯಾ ಗಾಡಿ? 40. ಹೆಂಗೆ ಅನಿಸ್ತು ಗಾಡಿ ನನಗೆ? ಅಮೇಜಿಂಗ್. ಸಸ್ಪೆನ್ಷನ್ ಮಾತ್ರ ಪಿಕಪ್ ಅಷ್ಟು ಅನ್ಸಲ್ಲ ಅಲ್ಲ? ಪಿಕಪ್ ಓಕೆ 220 ಅಲ್ಲ, ಇಟ್ಸ್ ಗುಡ್ ಎನಫ್. 210 ಪಿಕಪ್ ಅಷ್ಟು ಅನ್ಸಲ್ಲ. ಯಾಕಂದ್ರೆ ಪಿಕಪ್ ಸ್ವಲ್ಪ ಸ್ಲೋ ತಗೊಳತ್ತೆ. ಐ ಮೀನ್ ಆಫ್ ಕೋರ್ಸ್ 400 ಕಂಪೇರ್ ಮಾಡಬಾರ್ದು. ನಾನು 650 ಕಂಪೇರ್ ಮಾಡ್ತಿದ್ದೀನಿ ಅದನ್ನ. ಸೊ ಸಸ್ಪೆನ್ಷನ್ ಮಾತ್ರ ಅಮೇಜಿಂಗ್ ಅಲ್ಲ? ಸ್ಪೀಡ್ ಬ್ರೇಕರ್ ನಿಂತ್ಕೊಳ್ಳೋದೇ ಬೇಡ. ಸ್ಪೀಡ್ ಬ್ರೇಕರ್ ಇತ್ತ ನನ್ನ ಮಗ ನನ್ನ ಗಾಡಿ ಅವನ್ ತಗೊಂಡು ಹೋಗ್ತಿದ್ದಾನೆ ಸ್ಪೀಡ್ ಬ್ರೇಕರ್ ಮೇಲೆ ಹಂಗೆ. ಬಟ್ overall very nice and ride was very comfortable ಅಲ್ಲ? especially seating position ಮತ್ತೆ ಹ್ಯಾಂಡಲ್ position ಪರ್ಫೆಕ್ಟ್ ಆಗಿ ಕೊಟ್ಟಿದ್ದಾನೆ. ಬ್ರೇಕ್ಸ್ ಆರ್ ಗುಡ್. ಓಕೆ ಇಲ್ಲ ಬಟ್ ನೀನು ನೋಡ್ಸೋ ಟ್ರೈಮ್ 450 ಅಲ್ಲಿ ನಿಂತ್ಕೊ, ಟ್ರೈಮ್ 400 ಅಲ್ಲಿ ನಿಂತ್ಕೊಂಡಿದೆ ಅಂತ. ಬಟ್
ಪಿಕಪ್ ಒಂದು ಕಮ್ಮಿ ಆದ್ಬಿಟ್ರೆ ಬೇರೆ ಎಲ್ಲ ಸಿಟಿಲಿ ಅದು ಚೆನ್ನಾಗಿದೆ ಆ್ಯಕ್ಚುಲಿ ಸಿಟಿಲಿ ಅನ್ಸಲ್ಲ This is good enough for city plus off-roads. This is good enough. ಹೈವೇಲಿ 100 ಕ್ರೂಸ್ cruise ಮಾಡ್ಬೋದು ಆರಾಮಾಗೆಲ್ಲ. Okay. What else is required? ನಿಮ್ಗೆ ಒಳ್ಳೆ ಮೈಲೇಜ್ ಬರುತ್ತೆ. ಇನ್ನೇನು ಬೇಕು? 35, 33, 34 ಕೊಡುತ್ತೆ ಅಲ್ವಾ? ಸಾಕು. ನೋಡೋಣ. ಸೊ ಒಂದು ಕೆಲಸ ಮಾಡೋಣ. ಒಂದು ಡಿಟೇಲ್ ಮಾಡೋಣ ಇದು ತಗೋ. ಅಲ್ಲಿ 1 by 1 ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಬಂದ್ಬಿಟ್ಟು ಹೆಡ್ಲೈಟ್ ಏನಂದರೆ ತುಂಬ ಡಾರ್ಕ್ ಇರೋ ಕಡೆ ಹೋದರೆ ಹೆಡ್ಲೈಟ್ ಈಸ್ ವೆರಿ ಗುಡ್. ಬಟ್ ಅದರ ಸಿಟಿಯಲ್ಲಿ ಲೈಟ್ಸ್ ಇರೋ ಜಾಗದಲ್ಲಿ ಹೆಡ್ಲೈಟ್ ಈಸ್ ಟೋಟಲಿ ಯೂಸ್ಲೆಸ್. ಸೊ ನೀವು ಹೈವೇ ರೈಡ್ಸೇ ಜಾಸ್ತಿ ಮಾಡ್ತೀರಾ ಅಂದರೆ ನೀವೊಂದು ಆಕ್ಸ್ಲೈಟ್ ಹಾಕ್ಕೊಳ್ಳೇಬೇಕು. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ವಿಂಡ್ ಸ್ಕ್ರೀನು ಸ್ವಲ್ಪ ಅಗಲ ಇರಬೇಕಿತ್ತು ಮತ್ತು ಸ್ವಲ್ಪ ಹೈಟ್ ಇರಬೇಕಿತ್ತು. ಏನಾಗುತ್ತೆ ಅಂದರೆ ನೀವು ಗಾಡಿ ಸ್ವಲ್ಪ 100 ಮೇಲೆ 90 ಮೇಲೆ ಹೋದರೆ ಇಲ್ಲಿಂದ ಗಾಡಿ ಡೈರೆಕ್ಟ್ ಪಿಚ್ ಹೊಡೆದು ನಿಮ್ಮದು ಹೆಲ್ಮೆಟ್ಗೆ ತಾಗುತ್ತೆ ಮತ್ತು ತಲೆ ಹಿಂಗಾಗುತ್ತೆ. ಇನ್ನೊಂದೇನೆಂದರೆ ಈ ಬಂಪರ್ ಇರೋದ್ರಿಂದ ಈ ಮಣ್ಣು ಡೈರೆಕ್ಟ್ಲಿ ಬಂದು ಇಲ್ಲಿ ಬೀಳ್ತಿದೆ ನೋಡಿ, ಫುಲ್ ಗಲೀಜಾಗಿದೆ ನೋಡಿ ಆಯಿತಾ. ಮೊನ್ನೆ ತೊಳೆದಿದ್ದು ಗಾಡಿ ಅಷ್ಟೇ, ಅದು ಫುಲ್ ಗಲೀಜಾಗಿದೆ. ಸೊ ಅದು ಮಣ್ಣು ಬೀಳೋದ್ರಿಂದ ಸ್ವಲ್ಪ ಜಾಸ್ತಿನೂ ಗಲೀಜಾಗುತ್ತೆ. ಸಮ್ ಚೇಂಜ್ ಈ ಮಾಡೆಲ್ ಕೂಡ ಸ್ವಲ್ಪ ಚೇಂಜ್ ಮಾಡಿದ್ರೆ ಚೆನ್ನಾಗಿರ್ತಿತ್ತೋ ಏನೋ ಗೊತ್ತಿಲ್ಲ. ಅಂದ್ಬಿಟ್ಟು ಇದರದ್ದು ಸಸ್ಪೆನ್ಷನು ಆಯಿತಾ. ಸಸ್ಪೆನ್ಷನ್ ಈಸ್ ರಿಯಲಿ ಆಸಮ್ ಆಯಿತಾ. ಇನ್ಕ್ಲೂಡಿಂಗ್ ಬೇರೆ ಬ್ರ್ಯಾಂಡ್ ಓನರ್ಸ್ ಕೂಡ ಹೇಳಿದ್ದಾರೆ ಇದನ್ನು ರೈಡ್ ಮಾಡಿ ತುಂಬ ಸಖತ್ತಾಗಿದೆ. ಫ್ರಂಟು ಮತ್ತು ರೇರು ಎರಡೂ ಸೂಪರಾಗಿದೆ ಆಯಿತಾ. ಅಂದರೆ ನಿಮಗೆ ರೋಡ್ ಹಂಪ್ಸ್ ಆಗಲಿ ಸ್ಮಾಲ್ ಪಾಟ್ ಹೋಲ್ಸ್ ಆಗಲಿ, ನಾನು ಮೈನರ್ ಆಫ್ ರೋಡ್ಸ್ ಕೂಡ ಮಾಡಿದ್ದೀನಿ. ಯು ಡೋಂಟ್ ಫೀಲ್ ದ ಡಿಫ್ರೆನ್ಸ್. ನೀವು ನಾರ್ಮಲ್ ರೋಡಲ್ಲೇ ಇದ್ದೀರಾ ಅನಿಸುತ್ತೆ. ಆಮೇಲೆ ನೆಕ್ಸ್ಟ್ ಬ್ರೇಕ್ಸ್ ಆರ್ ಎಕ್ಸ್ಟ್ರೀಮ್ಲಿ ಗುಡ್ ಆಯಿತಾ. ನಾನು 110 ಕೂಡ ನಾನು ಇನ್ಸ್ಟೆಂಟ್ಲಿ ಬ್ರೇಕ್ ಮಾಡಿದಾಗ ಇಮಿಡಿಯೇಟ್ಲಿ ಗಾಡಿ ನಿಂತ್ಕೊಂಡಿದೆ ವಿತೌಟ್ ಎನಿ ಜರ್ಕು ಆಯಿತಾ. ಆಮೇಲೆ ಬ್ರೇಕ್ ಪ್ಯಾಡ್ ಕೂಡ ಅಷ್ಟೇ ಕಾಸ್ಟ್ಲಿ ಇದೆ. ಅದು 1420 ಇದೆ ಒಂದು ಸೆಟ್ಟಿಗೆ ಆಯಿತಾ. ಮುಂದ್ಗಡೆದು 1420, ಹಿಂದ್ಗಡೆದು 1420 ಇದೆ. ಆಮೇಲೆ ಅದು ಬಿಟ್ಟರೆ ರಿಮ್ ತುಂಬ ಜನ ನನಗೆ ಕಮೆಂಟ್ ಕೂಡ ಮಾಡಿದ್ದಾರೆ, ರಿಮ್ ಬೆಂಡ್ ಆಯಿತಾ ನಿಮ್ಮದು, ಏನು ಕತೆ ಆಯಿತು ಏನು ಅಂತ. ಸೊ ನಾನು ಸ್ವಲ್ಪ ಈ ಗಾಡಿನ ಸ್ವಲ್ಪ ರಫಾಗೇ ಹೊಡೆದಿದ್ದೀನಿ ಅಂತ ಹೇಳ್ಬೋದು. ಬಟ್ ನನಗೆ ಇವತ್ತಿನ ತನಕ ರಿಮ್ ಬೆಂಡ್ ಆಗಿರೋದಂಥ ಇಶ್ಯೂ ಏನೂ ಆಗಿಲ್ಲ ಆಯಿತಾ. ಬಟ್ ದೇರ್ ಆರ್ ಟೂ ಮೆನಿ ಕಂಪ್ಲೇಂಟ್ಸ್. ಆದರೆ ಒಂದು ಅಪ್ಪಿತಪ್ಪಿ ನಿಮ್ಮದು ರಿಮ್ ಏನಾದರೂ ಬೆಂಡ್ ಆದರೆ ಅದು ವಾರಂಟಿ ಒಳಗೆ ಕ್ಲೇಮ್ ಆಗಿಬಿಟ್ಟು ಅದನ್ನು ರಿಪ್ಲೇಸ್ ಕೂಡ ಮಾಡ್ತಾರೆ ಆಯಿತಾ. ಸ್ಪಾಟ್ ಬಂದುಬಿಟ್ಟು ಇಂಜಿನು ಕರಿಜ್ಮಾ 210 ಇಂಜಿನು. ಇಟ್ಸ್ ಅ ಸೂಪರ್ ವೆರಿ ಗುಡ್ ರಿಲಯಬಲ್ ಇಂಜಿನ್ ಅಂತ ಹೇಳ್ಬೋದು ಆಯಿತಾ. ಸೊ ಓಲ್ಡ್ ಎಕ್ಸ್ಪಲ್ಸಿಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಬರೀ 10 cc ಜಾಸ್ತಿ ಮಾಡಿದ್ದಾರೆ. ಆದರೆ ಓವರಾಲ್ ಪವರ್ ಬಂದುಬಿಟ್ಟು 30% ಇಂಜಿನ್ ಪವರ್ ಜಾಸ್ತಿ ಮಾಡಿದ್ದಾರೆ ಆಯಿತಾ. ಲಿಕ್ವಿಡ್ ಕೂಲ್ ಇಂಜಿನ್ ಕೊಟ್ಟಿದ್ದಾರೆ. ಆವಾಗವಾಗ ಇಂಜಿನ್ ಹೀಟ್ ಆದಾಗ ಫ್ಯಾನ್ ಕೂಡ ರನ್ ಆಗುತ್ತೆ. ಸೊ ಬೇರೆ ಬ್ರ್ಯಾಂಡಿಗೆ ಕಂಪೇರ್ ಮಾಡಿದ್ರೆ ಫ್ಯಾನ್ ಅಷ್ಟು ಜಾಸ್ತಿ ಸಲ ಆನ್ ಕೂಡ ಆಗಲ್ಲ ಆಯಿತಾ. ನೀವು ಹೇಳಬೇಕಂದ್ರೆ ಇಟ್ಸ್ ಅ ವೆರಿ ಎಕ್ಸೈಟಿಂಗ್ ನ್ಯೂ ಮೋಟರ್ ಆಯಿತಾ. ಟಾಪ್ ಸ್ಪೀಡು ನಾನು ಹೋಗಿದ್ದು 120, ಬಟ್ ಬೇರೆ ಎಲ್ಲ 130 ತನಕ ಹೋಗಿದ್ದಾರೆ ಟಾಪ್ ಸ್ಪೀಡು. ಆದರೆ 120 ಓಲ್ಡ್ ಮಾಡೆಲ್ ಬಂದ್ಬಿಟ್ಟು 120 ತನಕ ಹೋಗ್ತಿತ್ತು, ಬಟ್ ಇದು 130 ತನಕ ಹೋಗುತ್ತೆ ಈಸಿಲಿ ಆಯಿತಾ. ಮತ್ತು ನಂಗೆ ಅಷ್ಟೇನು ಆಫ್ಟರ್ ಫಸ್ಟ್ ಸರ್ವಿಸ್ ನನಗೆ ಅಷ್ಟೇನು ಹೀಟಿಂಗ್ ಇಶ್ಯೂಸ್ ಏನು ಅಷ್ಟು ನನಗೆ ಅನಿಸಿಲ್ಲ ಈ ಗಾಡಿಗೆ. ಓವರಾಲ್ ಹೇಳಬೇಕಂದ್ರೆ ಇಟ್ಸ್ ಅ ಎಕ್ಸೈಟಿಂಗ್ ನ್ಯೂ ಮೋಟರ್ ಆಯಿತಾ, ರಿಲಯಬಲ್ ಮೋಟರ್ ಆಯಿತಾ. ಕರಿಜ್ಮಾ ಇಂಜಿನ್ನ ಮಾಡಿಫೈ ಮಾಡಿ ಹಾಕಿದ್ದಾರೆ, ಬಟ್ ಇಟ್ಸ್ ರಿಯಲಿ ಗುಡ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಪಾರ್ಟ್ ಬಂದ್ಬಿಟ್ಟು ಎಕ್ಸಾಸ್ಟು ಆಯಿತಾ. ನೀವು ಓಲ್ಡ್ ಎಕ್ಸ್ಪಲ್ಸಿಗೆ ಕಂಪೇರ್ ಮಾಡಿದ್ರೆ ಈ ಎಕ್ಸಾಸ್ಟ್ ತುಂಬ ಸಣ್ಣ ಮಾಡಿ ಸ್ವಲ್ಪ ಒಳಗೆ ಟಕಿ ಮಾಡಿದ್ದಾರೆ ಆಯಿತಾ. ಆ್ಯಂಡ್ ಸೌಂಡ್ ಮಾತ್ರ ಸೂಪರ್ಬಾಗಿ ಬರುತ್ತೆ. ಇಟ್ಸ್ ಅ ಮ್ಯೂಸಿಕ್ ಟು ಇಯರ್ಸ್ ಅಂತ ಹೇಳ್ಬೋದು ಆಯಿತಾ. ಮತ್ತು ಈ ಥರ ಇರೋದ್ರಿಂದ ಈ ಪರ್ಟಿಕ್ಯುಲರ್ ಗಾಡಿ ಲುಕ್ ಕೂಡ ತುಂಬ ಸ್ಲೀಕಾಗಿ ತುಂಬ ಸಖತ್ತಾಗಿ ಕಾಣ್ತಿದೆ ಮತ್ತು ಚೆನ್ನಾಗಿ ಟಕಿನ್ ಕೂಡ ಮಾಡಿದ್ದಾರೆ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ರೇರ್ ಸಸ್ಪೆನ್ಷನು. ಸೊ ರೇರ್ ಸಸ್ಪೆನ್ಷನ್ ಬಂದ್ಬಿಟ್ಟು ಎಕ್ಸ್ಟ್ರಾ ಒಂದು ಆರ್ಮ್ ಕೊಟ್ಬಿಟ್ಟು ರೇರ್ ಸಸ್ಪೆನ್ಷನ್ನ ಅವರು ಸ್ವಲ್ಪ ಉದ್ದ ಮಾಡಿದ್ದಾರೆ ಆಯಿತಾ. ನನಗೆ ಮೇಜರ್ ಕ್ವಶನ್ಸ್ ಏನು ಬಂದಿತ್ತು ಅಂದರೆ ಆಫ್ ರೋಡ್ ಮಾಡ್ತಿರುವಾಗ ಈ ಪಾರ್ಟು ನೆಲಕ್ಕೆ ತಾಗತ್ತಾ ಅಂತ. ಇಲ್ಲ, ಡೆಫಿನೆಟ್ಲಿ ನೆಲಕ್ಕೆ ತಾಗಲ್ಲ. ನಾನು ಮಾಡಿರೋ ಆಫ್ ರೋಡ್ಗೆ ನೆಲಕ್ಕಂತೂ ಡೆಫಿನೆಟ್ಲಿ ಇವತ್ತು ತನಕ ತಾಗಿಲ್ಲ. ಮೈನರ್ ಆಫ್ ರೋಡ್ ಅಂತ ಹೇಳ್ಬೋದು, ಬಟ್ ಆದರೂ ಇವತ್ತಿನ ತನಕ ತಾಗಿಲ್ಲ ಆಯಿತಾ. ಈ ಥರ ಲಿಂಕ್ ಸಸ್ಪೆನ್ಷನ್ ಬಂದ್ಬಿಟ್ಟು ಈ ಸೆಗ್ಮೆಂಟ್ ಗಾಡಿಯಲ್ಲಿ ಫಸ್ಟ್ ಟೈಮ್ ಬಂದಿರೋದು. ಸೊ ಅದಕ್ಕೆ ಕಂಫರ್ಟ್ ಲೆವೆಲ್ ಕೂಡ ತುಂಬ ಜಾಸ್ತಿ ಇದೆ ಈ ಲಿಂಕ್ ಸಸ್ಪೆನ್ಷನ್ ಇರೋದ್ರಿಂದ.
ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನಮ್ಮದು ಇದು ಸರ್ವಿಸ್ ಕಾಸ್ಟು. ಅಂದರೆ ನಾವು ನಮ್ಮದು ಯೂಶ್ವಲ್ ಎಕ್ಸ್ಪಲ್ಸ್ 200ನ ಕಂಪೇರ್ ಮಾಡಿದ್ರೆ ಇದ್ರ ಸರ್ವಿಸ್ ಕಾಸ್ಟ್ ಸಖತ್ ಜಾಸ್ತಿನೇ ಅನ್ಬೋದು. ಫಸ್ಟ್ ಸರ್ವಿಸ್ ಕಾಸ್ಟೇ ನನಗೆ 1600 ರೂಪೀಸ್ ಬಿತ್ತು ಆಯಿತಾ. ಕಂಪೇರ್ ಟು ದ ಓಲ್ಡ್ ಎಂಪೆ ಅದರದ್ದು 500-600 ರೂಪಾಯಿನೂ ಬರ್ತಿತ್ತು, ಬಟ್ ಇದು 1600 ರೂಪೀಸ್ ಆಯ್ತು ನನಗೆ. ಆಮೇಲೆ ನಾನು ಸರ್ವಿಸ್ ಸ್ಟೇಷನ್ಗೆ ಹೋದಾಗ ಅಲ್ಲೊಬ್ಬರು ಆಫ್ ರೋಡ್ ಮಾಡೋಕ್ಕೆ ಹೋಗಿ ಗಾಡಿ ಬೀಳಿಸ್ಬಿಟ್ಟು ಈ ಹ್ಯಾಂಡಲ್ನ ಬೆಂಡ್ ಮಾಡ್ಕೊಂಡು ಬಂದಿದ್ರು ಆಯಿತಾ. ಸೊ ಈ ಹ್ಯಾಂಡಲ್ ಕಾಸ್ಟ್ ಬಂದ್ಬಿಟ್ಟು ಅವ್ರಿಗೆ 2600 ರೂಪೀಸ್ ಬಿತ್ತು ಆಯಿತಾ. ಆ್ಯಂಡ್ ಸಮಥಿಂಗ್ ಸಿಮಿಲರ್ ವಿತ್ ದ ರಿಮ್ ಆಯಿತಾ. ರಿಮ್ ಕಾಸ್ಟು ಕೂಡ ತುಂಬ ಜಾಸ್ತಿ ಇದೆ ಅಂತ ಹೇಳೋದು ನನಗೆ, ಬಟ್ ಐ ಡೋಂಟ್ ನೋ ದ ಪ್ರೈಸ್ ರೈಟ್ ನೋ. ನೀವು ಆಫ್ ರೋಡ್ ಏನಾದರೂ ಮಾಡೋಕ್ಕೆ ಹೋಗ್ತೀರಾ ಅಂದರೆ ನೀವು ಒಳ್ಳೆಯ ಒಂದು ಕ್ರ್ಯಾಶ್ ಗಾರ್ಡ್ ಹಾಕ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ನಾನು ಹಾಕ್ಸಿಲ್ಲ ಇನ್ನು, ಬಿಕಾಸ್ ನಾನು ಜಾಸ್ತಿ ಮಾಡೋದು ಸಿಟಿ ರೈಡು. ಯಾಕಂದರೆ ಈ ಕ್ರ್ಯಾಶ್ ಗಾರ್ಡು ನಾನು ತುಂಬ ಇನ್ಸಿಡೆಂಟ್ಸ್ ನೋಡಿದ್ದೀನಿ ಎಕ್ಸ್ಪಲ್ಸ್ ಪರ್ಟಿಕ್ಯುಲರ್ ಈ ಗಾಡಿಗೆ. ಫಸ್ಟ್ ಇದು ಬೆಂಡ್ ಆಗುತ್ತೆ, ಇದು ಬೆಂಡಾಗಿ ಇದಕ್ಕೆ ಬೀಳುತ್ತೆ, ಮತ್ತು ಇಲ್ಲಿ ನಮ್ಮ ರೇಡಿಯೇಟ್ರ್ ಇದೆ, ರೇಡಿಯೇಟ್ರಿಗೆ ಎಫೆಕ್ಟ್ ಆಗಿಬಿಟ್ಟು ರೇಡಿಯೇಟ್ರ್ ಹೊಡೆದೋಗೋ ಚಾನ್ಸ್ ಇದೆ, ಮತ್ತು ಹೀಟ್ ಆಗುತ್ತೆ ಗಾಡಿ ಮೂವ್ ಆಗೋಲ್ಲ ಅಷ್ಟೇ. ಸೊ ನೀವೆಲ್ಲದು ಆಫ್ ರೋಡ್ ಮಾಡೋದು ನಿಮ್ಗೆ ಅಷ್ಟೇನಾದ್ರು ಇದ್ದರೆ ಪ್ಲೀಸ್ ಮೇಕ್ ಶ್ಯೂರ್ ನೀವು ಒಂದು ಒಳ್ಳೆ ಕ್ವಾಲಿಟಿದು ನೀವು ಕ್ರ್ಯಾಶ್ ಗಾರ್ಡ್. ಸೊ ಲಾಸ್ಟ್ ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಅಂತ ಹೇಳ್ಬೋದು ಇದ್ರದ್ದು ಇಂಜಿನ್ ಕಾನ್ಸೋಲು ಆಯಿತಾ. ಸೊ ನಾನು ಇಷ್ಟು ದಿನ ನೋಡಿದ್ದು ನಾರ್ಮಲ್ ನನ್ನ ಹಳೆ ವೀಡಿಯೋಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಬಟ್ ಆದರೆ ನಂಗೆ ಒಂದು ಶಾರ್ಟ್ಕಟ್ ಗೊತ್ತಾಯಿತು ಆಯಿತಾ. ಈ ಡೌನ್ ಯಾರೋ ಕೀ ಇದೆ, ಇದನ್ನು ಪ್ರೆಸ್ ಮಾಡಿ ಹಿಡ್ಕೊಂಡ್ರೆ ನಿಮಗೆ ಡೈರೆಕ್ಟ್ ಆಫ್ ರೋಡ್ ಮೋಡ್ನ ABS ಮೋಡ್ನ ಚೇಂಜ್ ಮಾಡೋಕ್ಕೆ ಆಪ್ಷನ್ ಸಿಗುತ್ತೆ. ಅದು ಬಿಟ್ಟರೆ ಬೇರೆ ಏನೂ ನಿಮಗೆ ಶಾರ್ಟ್ಕಟ್ಸ್ ಇಲ್ಲ. ಇದು KTM ಆರ್ ರಾಯಲ್ ಎನ್ಫೀಲ್ಡ್ ಇದೆ ಅಲ್ವಾ, ಇದು ಸಿಟಿಯಲ್ಲಿ ನಿಮಗೆ ಫ್ರೀಕ್ವೆಂಟಾಗಿ ಗೇರ್ ಚೇಂಜಸ್ ಕೇಳಲ್ಲ ಆಯಿತಾ. ಮತ್ತು ತುಂಬ ಕನ್ವೀನಿಯೆಂಟ್ ಗಾಡಿ ಆಯಿತಾ. ಟ್ರಾಫಿಕಲ್ಲಿ ಶಫಲ್ ಮಾಡೋದಂತೂ ಸಖತ್ ಈಸಿ ಗಾಡಿ ಇದು ಆಯಿತಾ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ನೀವು ಈ ಗಾಡಿದು ಈ ಶೇಪ್ ನೋಡಿ, ತುಂಬ ಹೆವಿ ಕಾಣುತ್ತೆ ಗಾಡಿ, ತುಂಬ ಹ್ಯೂಜ್ ಆಗಿದೆ ಅಂತ ಕಾಣುತ್ತೆ. ಮತ್ತು ಎಸ್ಪೆಷಲಿ ಈ ಟ್ಯಾಂಕ್ ಶೇಪ್ ಇದೆಯಲ್ಲ, ದಿಸ್ ಇಸ್ ಸ್ಪೆಷಲಿ ಡಿಸೈನ್ಡ್ ಟು ಸ್ಯಾಡಲ್. ನೀವು ಇದು ಎದ್ದು ನಿಂತ್ಕೊಂಡು ಹೊಡಿಯೋಕ್ಕೆ ಗಾಡಿ ತುಂಬ ಯೂಸ್ ಆಗುತ್ತೆ ಇದು ಆಯಿತಾ. ಸೊ ಇದಿತ್ತು. ಸೊ ನನ್ನ ಅಬ್ಸರ್ವೇಷನ್ಸ್ ಇದು ಆಲ್ಮೋಸ್ಟ್ 1200 ಕಿಲೋಮೀಟರ್ ಓಡಿದೆ ಗಾಡಿ. ಸೊ ದಿಸ್ ವಾಸ್ ಮೈ ಅಬ್ಸರ್ವೇಷನ್ ಆನ್ ಮೈ ನ್ಯೂ ಎಕ್ಸ್ಪಲ್ಸ್ 210 ಆಯಿತಾ. ಸೊ ನಿಮಗೆ ಇನ್ನೂ ಏನಾದರೂ ಮೋರ್ ಇನ್ಫಾರ್ಮೇಷನ್ ಬೇಕಂದರೆ ಪ್ಲೀಸ್ ನನ್ನ ವಿಡಿಯೋಗೆ ಕಮೆಂಟ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನನ್ನ ನೆಕ್ಸ್ಟ್ ವಿಡಿಯೋ ತನಕ ರೈಡ್ ಸೇಫ್, ಬಿ ಸೇಫ್, ಸ್ಟೇ ಸೇಫ್. ಅಡಿಯೋಸ್.